ಬೆಂಗಳೂರಿನ ನೆಲಮಂಗಲದ ಬಳಿ ಒಂದು ವಿನೂತನ ಚರ್ಚೆ ಕಾರ್ಯಕ್ರಮ ಹಾಗೂ ಉಚಿತವಾಗಿ ರೈತರಿಗೆ ಮಲೆನಾಡು ಗಿಡ್ಡ ಹಸುಗಳನ್ನು ವಿತರಣೆ ಮಾಡಲಾಯಿತು. ಕೃಷಿ ಆಶ್ರಮ ಅಭಿಯಾನ, ಮಲೆನಾಡು ಗಿಡ್ಡ ಹಸುಗಳ ಸಂರಕ್ಷಣೆ ಮತ್ತು ಸಂವರ್ಧನೆ ಆಂದೋಲನ ಇವರ ವತಿಯಿಂದ ಮಲೆನಾಡು ಜೋಡಿ ಗಿಡ್ಡ ಕರುಗಳ ಉಚಿತ ವಿತರಣೆ ಜೊತೆಗೆ ಜ್ಞಾನ ದಾಸೋಹ ಕೃಷಿ ಆಶ್ರಮ ಅಭಿಯಾನದ ಮಹತ್ತರ ಉದ್ದೇಶಗಳಲ್ಲಿ ಕೃಷಿಕರು ಗೋ ಆಧಾರಿತ ಕೃಷಿಯ ಮೂಲಕ ನೈಸರ್ಗಿಕ ಕೃಷಿಯಲ್ಲಿ ತೊಡಗಿಕೊಳ್ಳಬೇಕು ಎಂಬ ಮಹತ್ತರ ವಿಷಯಗಳ ಬಗ್ಗೆ ಡಾಕ್ಟರ್ BM ನಾಗಭೂಷಣ್ ಭೀಮಸಂದ್ರ ಮತ್ತು ಮಂಗಳೂರಿನ ಅಕ್ಷಯ್ ಆಳ್ವ ರವರ ನೇತೃತ್ವದಲ್ಲಿ ಮಲೆನಾಡು ಗಿಡ್ಡ ಹಸುಗಳ ವಿಶೇಷ ಚರ್ಚಾ ಕಾರ್ಯಕ್ರಮ ನಡೆಯಿತು. ಅಕ್ಷಯ್ ಆಳ್ವ ಮಂಗಳೂರು, ಡಾಕ್ಟರ್ ನಾಗೇಶ್ ರಾಗಿಮುದ್ದನಹಳ್ಳಿ, ಶ್ರೀಮತಿ ಸ್ವರೂಪ ರಾಣಿ ಮೈಸೂರು ರವರು ಮಾತನಾಡಿ ಮಲೆನಾಡು ಗಿಡ್ಡ ಹಸುಗಳ ಬಗ್ಗೆ ಚರ್ಚೆ ನಡೆಸಿ ವಿವರವಾಗಿ ಸಾಕಾಣಿಕೆಯ ಬಗ್ಗೆ ತಿಳಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ BM ನಾಗಭೂಷಣ್ ಭೀಮಸಮುದ್ರ, ಮಲೆನಾಡು ಗಿಡ್ಡ ಸಂರಕ್ಷಣಾ ಅಭಿಯಾನದ ಅಕ್ಷಯ್ ಆಳ್ವ ಮಂಗಳೂರು, ಸಿದ್ದೇಶ್ವರ ಗುರುಗಳ ಶಿಷ್ಯರಾದ ಬೀರ್ದರ್, ಸಾವಯವ ಕೃಷಿಕರು, ಪತ್ರಕರ್ತರು ಡಾಕ್ಟರ್ ನಾಗೇಶ್ ರಾಗಿಮುದ್ದನಹಳ್ಳಿ, ಶ್ರೀಮತಿ ಸ್ವರೂಪ ರಾಣಿ ಮೈಸೂರು, ಪಾಂಡವಪುರ ತಾಲೂಕು ಶ್ರಮಿಕ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರು ಮಧು B ಗೌಡ ಬೀರಶೆಟ್ಟಹಳ್ಳಿ ಮತ್ತು ಹಲವು ಜಿಲ್ಲೆಗಳು ತಾಲೂಕುಗಳಿಂದ ಬಂದಿದ್ದ ರೈತರು ಉಪಸ್ಥಿತರಿದ್ದರು. ಹಾಗೆ ಅವರು ಯಾರ್ಯಾರು ಇಷ್ಟಪಡ್ತಾರೆ, ಯಾರು ಜೆನ್ಯೂನ್ ಆಗಿ ರಿಕ್ವೆಸ್ಟ್ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಅವ್ರು ಪ್ರೊವೈಡ್ ಮಾಡ್ತಾರೆ. ಸುಮ್ಮನೆ ಅದು ಕಮರ್ಷಿಯಲ್ ಆಗಿ ಯಾವ ಆ್ಯಂಗಲಲ್ಲೂ ನೋಡಲ್ಲ. ಅದೊಂಥರ ನಿಸ್ವಾರ್ಥ ಸೇವೆ. ಅವರ ಈ ಘನ ಒಂದು ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೀನಿ. ಅವ್ರಿಗೆ ಇನ್ನೂ ಸಕ್ಸಸ್ಫುಲ್ ಆಗಲಿ ಅಂತ ಅವ್ರಿಗೆ ವಿಶ್ ಮಾಡ್ತೀನಿ. ಅದು ಒಂದು ಅಭಿಯಾನವನ್ನು ನಾವು ಆರಂಭಿಸಿದ್ದೆವು. ಅದು ಹೀಗೆ ಬೆಳೀತದೆ ಅಂತ ಹೇಳಿ ನಾವು ಆರಂಭಿಸಿದ್ದಲ್ಲ. ಒಂದೆರಡು ಕರುಗಳು, ನಾನು ಜರ್ಸಿ HFಗಳನ್ನು ಬಿಟ್ಟು ಮಲೆನಾಡು ಗಿಡ್ಡಗಳನ್ನು ಸಾಕಲಿಕ್ಕೆ ಆರಂಭಿಸಿದೆ. ಆಗ ನಾನು ನಮ್ಮ ಊರಿನಲ್ಲಿ ಅದು ತುಂಬ ಹಾಲು ಕೊಡುವುದಿಲ್ಲ. ಅಣ್ಣ ಇದ್ದಾರೆ, ಅವರಿಗೆ ಗೊತ್ತುಂಟು. ಅವರು ಮೂಲ 100 ವರ್ಷದಿಂದ ದೊಡ್ಡ ಜಮೀನ್ದಾರ ಕುಟುಂಬದಲ್ಲಿ ನಮ್ಮ ಊರಿನಲ್ಲಿ ಬೆಳೆದು ಬಂದವರು. ಮತ್ತು 100 ಸಂಖ್ಯೆಯಲ್ಲಿ ಈ ಮಲೆನಾಡು ಗಿಡ್ಡಗಳನ್ನು ಅವರ ಮನೆಯಲ್ಲಿ ಹತ್ತಿ ತುಂಬಿಸಿಕೊಂಡು ಅವರು ಸಾಕಿಕೊಂಡು ಬಂದಂತಹ ವ್ಯಕ್ತಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದದ್ದು ಬಹಳ ಸಂತೋಷ ಆಯಿತು ಅಣ್ಣ. ಹಾಗೆ ಅವರು ಸಹ ಒಂದು ಅದ್ಭುತ ಗೋಪ್ರೇಮಿ. ಹಾಗೆ ಇಲ್ಲಿ ಗಿಡ್ಡಗಳನ್ನು ಉಚಿತವಾಗಿ ಈ ಕಾರ್ಯಕ್ರಮಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಈ ಅಭಿಯಾನದಲ್ಲಿ ನಾನು ಸಾಕಲಿಕ್ಕೆ ಶುರು ಮಾಡುವಾಗ ನಮ್ಮ ಊರಿನಲ್ಲಿ ಅದು ಒದಿತದೆ, ಹಾರ್ತದೆ, ಕುಣಿತದೆ, ಮತ್ತು ಅದನ್ನು ಸ್ವಲ್ಪ ಹಾಲು ಕೊಡುವುದು, ಇಂಥದ್ದೆಲ್ಲ ವಿಚಾರಗಳಲ್ಲಿ ಯಾರಿಗೂ ಬೇಡ ಅಂತ ಹೇಳುವಂಥ ವಿಚಾರಕ್ಕೆ ಬಂದೆವು. ನಾವೇನು ಮಾಡಿದೆವು, ಅದನ್ನು ನೋಡುವ ಎಂತಾದರೂ ಒಂದು ಮಾಡುವ. ಇಷ್ಟಿಷ್ಟು ದೊಡ್ಡ ದೊಡ್ಡ ಹಸುಗಳು ನಮ್ಮಿಂದ ಸಾಕಲಿಕ್ಕೆ ಕೂಡಲಿಲ್ಲ. ನಮ್ಮ ಕೆಲಸದವರಿಗೆ ಕೈಕಾಲು ಹಿಡಿಯುವುದು, ಅದಕ್ಕೆ ಹುಲ್ಲು ಹಾಕುವುದು, ಅದಕ್ಕೆ ರೋಗ ಬರುವುದು, ಅದಕ್ಕೆ ಡಾಕ್ಟ್ರನ್ನು ಕರೆಸುವುದು, ಇದೆಲ್ಲ ಅದರ ಚಾಕಿರಿಯೇ ಆಗ್ತದೆ. ನಮಗೆ ಸ್ವತಂತ್ರ ಇಲ್ಲ. ನನ್ನ ಮನೆಯ ಪಕ್ಕದ ಒಬ್ಬರು ಭಟ್ರು 1-2-3 ಸಾಕಲಿಕ್ಕೆ ಶುರು ಮಾಡಿದರು. ಅವ್ರು ಸುಲಭ, ಎಲ್ಲಿ ಬೇಕಾದರೂ ಹೋಗಿ ಬರ್ತಾರೆ. ಅದನ್ನು ಹಾಲು ಅವರು ಇಲ್ಲದ ಹೊತ್ತು ಕರು ಬಿಡೋದು, ಅವರು ಇದ್ದ ಹೊತ್ತು ಹಾಲು ಕರೆಯೋದು. ಇದು ಭಾರಿ ಸುಲಭ ಇದು ಕತೆ. ಮತ್ತು ಅವರು ಇಲ್ಲದ ಹೊತ್ತು ಅದನ್ನು ಬೆಳಿಗ್ಗೆ ಹಗ್ಗ ಬಿಚ್ಚಿ ಬಿಡುವುದು. ಅವರ ತೋಟದಲ್ಲಿ ಎಲ್ಲ ಹೋಗಿರ್ತದೆ. ಅವರು ರಾತ್ರಿ ಬರುವಾಗ ಅದನ್ನೆಲ್ಲ ಒಳಗೆ ಹಾಕಿ ಬಿಡ್ತಾರೆ. ಈ ಜರ್ಸಿ HFಗಳು ದೊಡ್ಡ ದೊಡ್ಡ ಹಸುಗಳು ದೈತ್ಯ ಗಾತ್ರ, ಅದಕ್ಕೆ ಹಾಗೆಲ್ಲ ಆಗುವುದಿಲ್ಲ. ಹಾಗೆ ನಮ್ಮ KMFನ ನಾನು ಸಾಕ್ತೇನೆ ಅಂತೇಳಿ ನಮ್ಮ KMFನ ಅಧ್ಯಕ್ಷರಾಗಿದ್ದರು ಮೊದಲು ನಮ್ಮ ಇದರ ಸೀತಾರಾಮ್ ರೈ ಅಂತೇಳಿ. ಅವರು ಸಹ ನನಗೆ ಸಹ 2 ಕೊಡು, ನಾನು ಸಹ ಸಾಕ್ತೇನೆ, ಸವಣೂರು ಸೀತಾರಾಮ್ ರೈ ಅವರು ಹೇಳಿದರು. ನಾನು ಹೇಳಿದೆ 3 ಕೊಟ್ಟೆ ಅವರಿಗೆ, 2 ಹೆಣ್ಣು 1 ಗಂಡು ಕೊಟ್ಟೆ. ಅವರು KMFನಲ್ಲಿ ಅದ್ಭುತ ಸಾಧನೆ ಮಾಡಿ 100 ಲೀಟರ್ ಹಾಲು ಹಾಕಿದವರು. ಅವರ ಕೆಲಸದವರು ಹೇಳ, ಅದು ಎಷ್ಟು ಚೆನ್ನಾಗಿ ಮೇಯ್ಕೊಂಡು ಬರ್ತದೆ, ಹೋಗಿ ನೋಡು. ಹಾಗೆ ನಿನ್ನ ಜರ್ಸಿಯನ್ನು ನೀನು ಕಟ್ಟಿ ಹಾಕಿ ಸಾಕಿ ಇಡೀ ದಿವಸ ಬೇರೆ ಕೆಲಸ ಮಾಡಿದ್ರೆ ಅದರ ಕೆಲಸವೇ, ಅದನ್ನು ಸಹ ಒಟ್ಟಿಗೆ ಬಿಡು ಅಂತ ಹೇಳಿ ಕಳಿಸಿದರು. ಅದರೊಟ್ಟಿಗೆ ಅದು 2-3 ಕರುಗಳು ಎಲ್ಲಿಯೋ ಜಾಗದಲ್ಲಿ ಹೊಂಡದಲ್ಲಿ ಬಿದ್ದು ಸತ್ತು ಕೊಳ್ತಾಗುವಾಗಲೇ ಅವರಿಗೆ ಗೊತ್ತಾದ್ದು ಮಲೆನಾಡು ಗಿಡ್ಡಗಳು ಅದನ್ನು ದಾಟ್ಕೊಂಡು ಬಂದಿದ್ದಾವೆ. ಆದರೆ ಇವಾಗಿನಿಂದ ಕೊಡಲಿಲ್ಲ ಅದನ್ನು ಮಾಡಲಿಕ್ಕೆ. ಹಾಗೆ ಅದೊಂದು ನಾವು ಬಂಧನಕ್ಕೆ ಒಳಗಾಗುವಂತಹ ಒಂದು ವಿಚಾರವೇ ಹೊರತು ಬೇರೇನೂ ಅಲ್ಲ. ಮತ್ತು ಸಾವಯವ ಕೃಷಿ, ಗೋ ಆಧಾರಿತ ಕೃಷಿಯ ಬಗ್ಗೆ ನಾನು ತುಂಬ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನನಗಿಂತ ತುಂಬ ತಿಳಿದವರು ಇಲ್ಲಿ ಅನೇಕ ಮಂದಿ ಇದ್ದಾರೆ ಮತ್ತು ಯಶಸ್ವಿಯಾದವರು ಇದ್ದಾರೆ. ಈಗ ನೀವು ಅಭಿಯಾನದಲ್ಲಿ ತಗೊಂಡು ಮಾತಾಡಿದವರ ಬಗ್ಗೆ ಅವರು ಪ್ರಾಕ್ಟಿಕಲ್ ಆಗಿ ಹೇಳಿದ್ದು ನೀವು ಕೇಳಿದ್ದೀರಿ. ಹಾಗೆಯೇ ಇದರಲ್ಲಿ ಏನೇ ಹೇಳಿದರೂ ಕೂಡ ನಾವು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಏನು ಒಂದು ವಿಚಾರ ಮಾತ್ರ ನಮ್ಮ ಕಂಟ್ರೋಲಲ್ಲಿ ಇರಬೇಕು, ನಮ್ಮ ನಾಲಿಗೆ ನಮ್ಮ ಕಂಟ್ರೋಲಲ್ಲಿ ಇರಬೇಕು. ನಮ್ಮ ನಾಲಿಗೆ ಹಿಡಿತ ನಮಗೆ ಇಲ್ಲ ಇದ್ದರೆ ಯಾವ ಸಾವಯವ ಕೃಷಿಯಾಗಲಿ, ಯಾವ ಗೋ ಆಧಾರಿತ ಕೃಷಿ ಆಗಲಿ, ಭೂಮಿಯನ್ನು ಹೇಗೆ ಬೇಕಾದರೂ ಮಾಡಿದರೂ ನಿಮಗೆ ಆಗೋದಿಲ್ಲ. ಏನು ಬೇಕೋ ಅದನ್ನು ತಿನ್ನುವುದು, ಏನು ಬೇಕೋ ಅದನ್ನು ಕುಡಿಯುವುದು, ಏನು ಬೇಕೋ ಅದನ್ನು ನಾವು ಶರೀರಕ್ಕೆ ಸೇರಿಸುವುದು.
ನಮ್ಮ ದೇಹಕ್ಕೆ ಬೇಕಾದ್ದನ್ನು ನಾವು ಕೊಡಬೇಕೇ ಹೊರತು ನಮ್ಮ ನಾಲಿಗೆಗೆ ಬೇಕಾದ್ದನ್ನು ಕೊಡಲಿಕ್ಕೆ ಹೋದರೆ ನಾವು ಸದೃಢವಾದಂತಹ ಆರೋಗ್ಯವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಆರೋಗ್ಯ ಇಲ್ಲ ಅಂತ ಹೇಳಿ ಆದರೆ ಖಂಡಿತವಾಗಿಯೂ ನಮ್ಮ ಈ ಗೋ ಆಧಾರಿತ ಕೃಷಿ ಆಗಲಿ ಯಶಸ್ವಿಯಾದಂತಹ ಯಾವುದೇ ಚಟುವಟಿಕೆಗಳು ನಮ್ಮಿಂದ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಆಹಾರ ಪದ್ಧತಿಯಲ್ಲಿ ಯಾವುದೇ ರೀತಿಯಾದಂತಹ ಎಲ್ಲ ವಿಷಯುಕ್ತ ಪ್ರತಿಯೊಂದು ಯೂರಿಯಾ ಅಂತ ನಾವು ಹೇಳ್ತೇವೆ, ಯಾವುದು ಆ ಯೂರಿಯಾ ನಾವು ಹೇಳುವುದು ಗಿಡಕ್ಕೆ ಹಾಕ್ತಾ ಇದ್ದೇವೆ, ಕೆಮಿಕಲನ್ನು ಗಿಡಕ್ಕೆ ಹಾಕ್ತಾ ಇದ್ದೇವೆ, ತೆಂಗಿಗೆ ಹಾಕ್ತಾ ಇದ್ದೇವೆ ಅಂತ. ಅದು ನಾವು ತಿಂತಾ ಇದ್ದೇವೆ, ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಯೂರಿಯಾವನ್ನು ಒಂದು ಟೊಮೆಟೊ ಗಿಡಕ್ಕೆ ಹಾಕಿದ್ರಿ ಅಂತ ಹೇಳಿದರೆ ಅದರಲ್ಲಿ ಸೊಂಪಾಗಿ ಟೊಮೆಟೊಗಳು ಬರ್ತವೆ. ಆ ಟೊಮೆಟೊದಲ್ಲಿ ಯೂರಿಯಾ ಇರ್ತದೆ. ಆ ಯೂರಿಯಾ ಎಲ್ಲಿಗೆ ಬರ್ತದೆ? ನಿಮ್ಮ ಸಾಂಬಾರಿಗೆ ಬರ್ತದೆ. ಆ ಸಾಂಬಾರಿಂದ ಎಲ್ಲಿಗೆ ಹೋಗ್ತದೆ? ನಿಮ್ಮ ದೇಹಕ್ಕೆ ಹೋಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದರೆ ಆ ಕೆಮಿಕಲ್ ನೀವು ಡೈರೆಕ್ಟ್ ಕನ್ಸಂಪ್ಷನ್ ಮಾಡಿದಾಗೆ ಆಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದರೆ ನಿಮ್ಮ ಆರೋಗ್ಯ ಸ್ಥಿತಿ 100 ವರ್ಷದವರೆಗೆ ಅಣ್ಣ ಇದ್ದಾರೆ, ಅವರ ಅಮ್ಮ 90 ವರ್ಷದ ಆ್ಯಕ್ಟಿವ್ ಮಹಿಳೆ ನಮ್ಮ ಊರಿನದ್ದು ಅಲ್ವಾ? ಹೌದು, ಅವರ ಅಜ್ಜಂದರು ಎಲ್ಲ 100 ವರ್ಷ ಎಲ್ಲ ಬದುಕಿದ್ರು, ನನಗೆ ಗೊತ್ತುಂಟು ಅವರ ಮಾತರಹ. ಆತ್ಮೀಯ ಸಜ್ಜನ ಗೋಬಂಧುಗಳೇ, ಸನ್ಮಾನ್ಯ ಶ್ರೀ ಡಾಕ್ಟರ್ ನಾಗಭೂಷಣ್ ರವರೇ, ಅಕ್ಷಯ್ಜಿಯವರೇ, ಸಿದ್ದೇಶ್ವರ ಗುರುಗಳ ಶಿಷ್ಯರಾದಂತಹ ಬಿರಾದರ್ ಅವರೇ, ನಾನು ಕೂಡ ಗುರುಗಳ ಹತ್ರ ಪ್ರತಿ ವರ್ಷ ಒಂದೊಂದು 10 ದಿನ ಒಂದಿಷ್ಟು ಉಪನ್ಯಾಸವನ್ನು ಕೇಳ್ತಾ ಇದ್ದೆ ಅವರ ಕಾಲದಲ್ಲಿ. ಹಾಗೆ ಅವರ ಆಪ್ತರು ಕೆಲವರು ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ಹಾಗಾಗಿ ಸಿದ್ದೇಶ್ವರರು ಅಂದರೆ ಜಾಬ್ ಇಟ್ಕೊಳ್ಳದೆ ಇರುವಂತಹ ಮನುಷ್ಯ. ಇಲ್ಲೆಲ್ಲ ಕೂತಿದ್ದೀರಲ್ವ, ಇಷ್ಟೊಂದು ಜನ ನಮ್ಮ ಸಹೋದರರು, ಎಲ್ಲರಲ್ಲಿ ಜಾಬ್ ಇದೆ. ಮೊಬೈಲ್ ಇಟ್ಕೊಳ್ಳೋದಕ್ಕೆ, ATM ಇಟ್ಕೊಳ್ಳೋದಕ್ಕೆ, ಮತ್ತು ನನಗೆಲ್ಲ ಹೇಳಕ್ಕೆ ಬರೋದಿಲ್ಲ, ನಾನು ಹಳ್ಳಿಯವಳು. ಏನೇನೋ ಇಟ್ಕೊಳ್ಳೋಕ್ಕೆಲ್ಲ ಜಾಬ್ ಇದೆ. ಸಿದ್ದೇಶ್ವರರು ಅಂದರೆ ಜಾಬ್ ಇಲ್ಲದೆ ಮನುಷ್ಯ ಬದುಕಬಹುದು ಅನ್ನೋದನ್ನು ತೋರಿಸ್ಬೋದು. ನಾನಾಗಲೇ ಹೇಳಿದ ಹಾಗೆ ಗಾವೋ ವಿಶ್ವಸ್ಯ ಮಾತರಹ. ನಮ್ಮನ್ನೆಲ್ಲ ಕೇಳಿದ್ರೆ, ಈಗ ಅವ್ರು ಯಾರು ಹೇಳಿದ್ರು, ನಾನು ಇಂತಹ ಊರಿನವನು ಗುಬ್ಬಿ ಸಮೀಪ, ನಮ್ಮ ತಂದೆ ಇಂಥವ್ರು, ಹಾಗೆ ನಮ್ಮ ತಾಯಿ ಇಂಥವ್ರು ಅಂತ ನಮ್ಮೆಲ್ಲರಿಗೂ ಒಬ್ಬಳೊಬ್ಳು ಅಮ್ಮ ಇದ್ದಾಳೆ, ಅವಳ ಹೆಸರು ಹೇಳ್ತೀನಿ. ಸರಿ, ನಾನು ನಮ್ಮನ ಗರ್ಭದಲ್ಲಿ ಹೋದಾಗ ಏನು ಊಟ ಮಾಡಿದೆ, ಅದಕ್ಕೆ ಅವಳು ಏನು ಕುಡಿತಾ ಇದ್ಲು, ಆಮೇಲೆ ತಾಯಿ ಎದೆ ಹಾಲು ಕೊಡಬೇಕಾದ್ರೆ ನಮ್ಮ ಕಾಲದಲ್ಲಂತೂ ಬಾಣಂತಿಗೆ ಹಾಲು ಚೆನ್ನಾಗಿ ಬರಲಿ ಅಂತ ಕಂಪಲ್ಸರಿಯಾಗಿ ಬೆಳಗ್ಗೆ ಸಂಜೆ ನಾಟಿ ಹಸುವಿನ ಹಾಲು ಕೊಡ್ತಾಯಿದ್ರು. ನಾಟಿ ಹಸು ಏನು ಇದ್ದಿದ್ದೇ ಅವಾಗ ನಾಟಿ ಹಸು. ಕ್ಷೀರಕ್ರಾಂತಿಯ ನೆಪದಲ್ಲಿ ಈ 70ರ ದಶಕದಲ್ಲಿ ಈ ಏನು ಇವತ್ತು ಜರ್ಸಿ HF ಕ್ರಾಸ್ ಬ್ರೀಡ್ ಹಸು ಅಂತೀವಿ, ಅದು ಪರಿಚಯ ಆಯಿತು. ಅದಕ್ಕಿಂತ ಮುಂಚೆ ಏನು ನನ್ನ ತಿಳುವಳಿಕೆಯಲ್ಲಿ ಈ ಹಸುಗಳು ಇದ್ದಿಲ್ಲ ನಮ್ಮ ದೇಶದಲ್ಲಿ. ದೇಸಿ ಹಸು ನಮ್ಮಲ್ಲಿದೆ ಅಂದರೆ ನಮ್ಮ ಮನೇಲಿ ಒಬ್ಬ ಡಾಕ್ಟ್ರ್ ಇದ್ದಾನೆ. ನಮ್ಮಲ್ಲಿ ಒಂದು ದೇಸಿ ಹಸು ಇದೆ ಅಂದರೆ ನನ್ನ ಹತ್ರ ATM ಇದೆ, ಈಗೆಲ್ಲ ನೀವು ಫೋನ್ಪೇ ಏನೋ ಅಂತಹ ಹಣಕಾಸಿನ ವ್ಯವಹಾರ ಇದೆ. ಹಾಗೆ ದೇಸಿ ಹಸು ನಮ್ಮಲ್ಲಿದೆ ಅಂದರೆ ಒಬ್ಬ ಬೆಸ್ಟ್ ಕೌನ್ಸಿಲರ್ ನಮ್ಮ ಜೊತೆಗಿದ್ದಾನೆ. ನಾನು ಡಾಕ್ಟರ್ ನಾಗೇಶ್ ರಾಗಿಮುದ್ದಳ್ಳಿ ಅಂತೇಳಿ ಪಾಂಡವಪುರ ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟ್. ಮೂಲತಃ ನಾನೊಬ್ಬ ಶಿಕ್ಷಕ ವೃತ್ತಿಯಲ್ಲಿ ಹೋಗಬೇಕಾದವನು. ಬಟ್ ಅದು ಶಿಕ್ಷಕ ವೃತ್ತಿನ ನಾನು ಹೋಗದೆ ನಾನು ಪತ್ರಿಕಾ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡು ಈಗ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಒಂದು ಕೃಷಿ ಒಂದು 12 ಗುಂಟೆಯಲ್ಲಿ, ಮೋಸ್ಟ್ಲಿ ಯಾರಾದರೂ ಮಂಡ್ಯ ಜಿಲ್ಲೆಯವರಿದ್ದರೆ ಒಂದು ಪ್ರಜಾವಾಣಿಯಲ್ಲಿ ಒಂದು ಒಳ್ಳೆ ಆರ್ಟಿಕಲ್ ಮಾಡಿದರು. 12 ಗುಂಟೆಯಲ್ಲಿ 35 ತಳಿಗಳನ್ನು ಬೆಳೆದಿರುತ್ತ ರೈತ ನಾನು. ಅದು 7 ವರ್ಷದಿಂದ, ಅದು ಕರೋನಾ ಬಂದಿತ್ತಲ್ಲ ನೋಡಿ, ಆ ಕರೋನಾ ಬಂದರೆ ನಾನು ನೆಕ್ಸ್ಟ್ ಮತ್ತೆ ಒಂದು 5 ಇಯರ್ಸ್ ಆದಮೇಲೆ ಕರೋನಾ ಬರಲಿ ಅನ್ನೋದು ನನ್ನ ಭಾಷೆ. ಯಾಕೆಂದರೆ ನಾವೆಲ್ಲರೂ ಕರೋನಾ ಬಂದಾಗ ಎಲ್ಲ ಹಳ್ಳಿಗೆ ಬಂದ್ವಿ. ಆ್ಯಕ್ಚುಲಿ ನಾನು ವಾಸ ಮೈಸೂರು. ಆ ಕರೋನಾ ಬಂದ ತಕ್ಷಣ ನಾವೇನು ಮಾಡಿದ್ವಿ, ಎಲ್ಲ ಹಳ್ಳಿಗೆ ಹೋದ್ವಿ. ಹಳ್ಳೀಲಿ ಕಾಲ ಕಳಿಬೇಕಲ್ಲ, ಏನು ಕೆಲಸ ಮಾಡಬೇಕಲ್ಲ. ಅವಾಗೇನು ಮಾಡಿದ್ವಿ, 12 ಗುಂಟೆ ಅಷ್ಟೇ ಇದ್ದಿದ್ದು ನಂದು. ಇನ್ನು ಸ್ವಲ್ಪ ಬೇರೆ ಇತ್ತು, ಬಟ್ ಅಲ್ಲಿ ಸ್ವಲ್ಪ ಕಡಿಮೆ ಭೂಮಿ ಇತ್ತು. ಬೋರ್ವೆಲ್ ತೆಗೆದು ಅದು ಪಾಸಾಗಿಲ್ಲ. ಅವಾಗ ನಾವೇನು ಮಾಡಿದ್ವಿ, ಅವರು ಕೃಷಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಒಂದೊಂದೇ ಗಿಡಗಳನ್ನ ಹಾಕಿ ಒಂದು ಡಿಫ್ರೆಂಟ್ ಗಿಡಗಳನ್ನ ನೆಡೋಣ ಅಂತೇಳಿ ಮತ್ತೆ ನೆಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಆ ಸಿಟಿಗಳನ್ನ ಬಿಟ್ಬಿಟ್ವಿ ನಾವು. ಅದೇನಾಯಿತು, ಹಳ್ಳಿಗೆ ಬರಬೇಕು ಅನ್ನೋದು ಆಸೆ ಆಯಿತು. ಗಿಡಗಳಿದ್ವಲ್ಲ, ಈಗ ಜನಗಳ ಜೊತೆ ಮಾತಾಡ್ತಾ ಹೋದರೆ ನಿಮ್ಮದು ನಾನು ಮಾತಾಡ್ತಿರ್ತೀನಿ, ನಮ್ಮದು ನೀವು ಮಾತಾಡ್ತಿರ್ತೀರಿ, ಅದೆರಡೂ ಹೋಗಿ ಇನ್ನೊಂದೇನೋ ಮಾತಾಡ್ತಿರ್ತೀರಿ. ಈಗ ನೀವು ಪ್ರಾಣಿ ಸಸಿಗಳ ಬಗ್ಗೆ ಜೊತೆಲಿದ್ದೀವಿ, ಹಾಗಾಗಿ ನಾವು ಯಾವುದೋ ಪ್ರಾಬ್ಲಮ್ ಇಲ್ಲ. ಈಗ ನಾವು ಅತಿ ಹೆಚ್ಚು ಕೆಲಸನ ಏನು ಮಾಡ್ತಾಯಿದ್ವಿ, ಹೆಚ್ಚು ಟೈಮನ್ನು ನಾವು ತೋಟದಲ್ಲಿ ಸ್ಪೆಂಡ್ ಮಾಡ್ತಾಯಿದ್ವಿ. ಮತ್ತು ಒಂದು ITI ಕಾಲೇಜು ಸಹ ಇದೆ. ನಾನು ಅಲ್ಲೂ ಹೋಗ್ತಿಲ್ಲ ಈಗ ಹೆಚ್ಚಿಗೆ.
ಆಮೇಲೆ ಒಂದು ಆ ವೃತ್ತಿ ಮಾಡಿದಾಗ ನನಗೆ ಒಂದು ಇದೆಲ್ಲ ಮಾಡ್ತಿದ್ದೀನಿ, ಯಾರ್ಯಾರ ಮನೆಗೆ ಹೋಗಿ ಸಗಣಿ ಬೇಕು ಅದು ಬೇಕು ಅಂತ ಕೇಳುತ್ತೆ ಅವರು. ಏನ್ರಿ ನೀವು ಡೈಲಿ ಬರ್ತೀರಾ? ಅದು ಒಂದಾದಾಗ ನಮ್ಮ ಸ್ನೇಹಿತರು ಯಾರೋ ಒಬ್ಬರು ಅಕ್ಷಯ್ ಆಳ್ವ ಅವ್ರನ್ನ ಬರ್ಕೊಟ್ರು. ಆಗ ಅಕ್ಷಯ್ ಆಳ್ವ ಅವ್ರನ್ನ ನಾನು ಭೇಟಿ ಮಾಡಿದೆ. ಪಾಪ ಅವ್ರಿಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ ಬಿಡ್ರೆ. ನಮಗೇನಂದರೆ ಒಂದು ಹೊಸದಲ್ವ, ಅದು ಹೊಸದಂದಾಗ ನಮಗೇನೋ ಖುಷಿ, ಅದು ನೋಡಬೇಕು, ಬೇಗ ನೋಡಬೇಕು ಅನ್ನೋದು. ಬಟ್ ಹಳ್ಳಿಕಾರರು ಸಾಕಬೇಕು ಇದೇ ಇಷ್ಟ. ಹಳ್ಳಿಕಾರು ಸಾಕ್ಲಿಕ್ಕೆ ನಮಗೆ, ನಾನು ಮೈಸೂರಲ್ಲಿರೋದು, ಅದಕ್ಕೆ 2-2.5 ಹುಲ್ಲು ಬೇಕು, ಎಲ್ಲಿ ತರೋದು ಆಗಲಿಕ್ಕಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಒಂದು ಮಲ್ನಾಡು ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕಂತೇಳಿ ನಾವು ಅಕ್ಷಯ್ ಆಳ್ವ ಅವ್ರನ್ನ ಕೇಳ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಪದೇ ನಾನು ಕಾಲ್ ಮಾಡ್ತಾ ಇದ್ದೆ. ಅವ್ರು ತುಂಬ ಬೇಜಾರಾದಾಗ ಒಂದು ಸಲ ಬೈದು ಬಿಟ್ರು ಅನ್ನಿ. ಅಂದರೆ ಮಂಗಳೂರವ್ರು ಬೈಯೋದು ಗೊತ್ತಲ್ಲ, ನಮ್ಮ ಥರ ಅಲ್ಲ. ಮಂಗಳೂರವ್ರು ಬೈಯೋದೇನು ಅಂದರೆ ನಮ್ಮ ಥರ ಬೈಯಲ್ಲ, ನಮ್ಮ ಲ್ಯಾಂಗ್ವೇಜ್ ಗೊತ್ತಲ್ಲ ನಿಮ್ಗೆ. ಮಂಡ್ಯ ಅದೇ ಎಸ್ಪೆಷಲಿ ಮಂಡ್ಯದವ್ರು ಅಂದರೆ ತುಂಬ ಚೆನ್ನಾಗಿ ಗೊತ್ತು. ತುಂಬ ಅಷ್ಟು ಕೇಳಿಬಿಟ್ಟು ಅವ್ರು ಬೇಜಾರಾಗ್ಬಿಡ್ತಾರೆ. ಅವರಷ್ಟೇ ಹೇಳಿದ್ದು, ಅಲ್ಲ ರೀ ನಾವು ಅದನ್ನು ಕೊಡಲಿಕ್ಕೆ ದೋಸೆನದು ಮೊಗ್ಚಾಕ್ ಕೊಡಲಿಕ್ಕೆ ಅಂತ ಹೇಳ್ತಾರೆ. ಅಂದರೆ ನಾವು ಪದೇ ಫೋನ್ ಮಾಡಿದಾಗ ದೋಸೆ ಆದರೆ ನೀವು ಮೊಗ್ಚಾಕ್ ಕೊಟ್ಟು ಕೊಟ್ಬಿಡ್ಬೋದು, ಹಸು ಯಾರಾದರೂ ಫ್ರೀ ಕೊಡಬೇಕು, ಆಮೇಲೆ ತಾನೇ ನಾವು ಕೊಡಬೇಕು ಅಂತಂದರು. ಅದಷ್ಟೇ ನಮ್ಗೆ ಅದು ಅಂಡರ್ಸ್ಟುಡ್ಡು. ಇವರು ತುಂಬ ಬೈತಿದ್ದಾರೆ ಅಂತ ಅರ್ಥ ಆಗೋದು. ಹಾಗಾಗಿ ಅವರು ಹಸುಗಳನ್ನ ಕೊಟ್ಟರು. ಇವತ್ತು ಒಂದು ಗಂಡು ಒಂದು ಹೆಣ್ಣು ನಮ್ಮ ಹತ್ರ ಫಸ್ಟು ಸ್ಟಾರ್ಟಿಂಗ್ ತಂದಿದ್ದು. ಅದರಲ್ಲಿ ಈಗ ಅದು ಒಂದು ಇವಾಗಲೇ 8 ತಿಂಗಳಿದೆ, ಇನ್ನೊಂದು ತಿಂಗಳಲ್ಲಿ ಕರು ಹಾಕುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ. ಬಟ್ ಗೌರಿ ಅಂತೇಳಿ ಅದನ್ನು ಅವ್ರು ಏನು ಹೆಸರು ಕೊಟ್ಟಿದ್ರು ಗೊತ್ತಿಲ್ಲ. ಇವತ್ತು ನನ್ನ ಹತ್ರ ಗೌರಿ ಅಂತಿದೆ. ನಾನು ಹೋದ ತಕ್ಷಣ ಬರ್ತಾಳೆ ಅವಳು. ಗಂಡು ಗೊತ್ತಲ್ಲ, ಅದು ಸ್ವಲ್ಪ ಚೇಷ್ಟನೆ ಅವನು. ಹಾಗಾಗಿ ಅವನು ಸ್ವಲ್ಪ ತರಲೆ, ಅವನು ಲಕ್ಷ್ಮಣ್ ಅಂತ ಹೆಸರದಕ್ಕೆ ಭಾರಿ ತರಲೆ ಮಾಡ್ತಾನೆ. ಆಮೇಲೆ ಇನ್ನೊಂದು ಮತ್ತೆ ನಾವು ಒಂದು 5 ಜೊತೆ ಇದನ್ನು ನಾವು ನಮ್ಮದೇ ಮನೆಯಲ್ಲಿ ನಮ್ಮ ರೈತರುಗಳಿಗೆ ಕೊಡಿಸಿದ್ವಿ. ಅವರು ಸುಸೂತ್ರವಾಗಿ ಎಲ್ಲ ಹಸುಗಳು ಚೆನ್ನಾಗಿ ಸಾಕ್ತಾ ಇದ್ದಾರೆ. ಈಗ ಅದ್ರ ಜೊತೆಗೆ ನನಗೂ ಒಂದು ಹಸು ಕೊಟ್ಟರು ಅಲ್ಲಿ, ಮತ್ತೆ ಇನ್ನೊಂದು ಹಸು ತಂದ್ವಿ ಅಲ್ಲಿಂದ. ಇವತ್ತು ಅದು ಒಂದು 5.5 ತಿಂಗಳಾಗಿದೆ. ಈಗ ಅದು ಸ್ವಲ್ಪ ತುಂಬ ಸ್ಟ್ರಾಂಗ್ ಇದ್ದಾಳೆ ಅವಳು. ಎಂಥ ಸ್ಟ್ರಾಂಗ್ ಅಂದರೆ ಅದು ನಾವು ಬಂದಾಗ 5 ಜನ ಹಿಡಿದ್ವಿ. ಇಲ್ಲ ನಮ್ಮ ಇವರಿದ್ರು ಅಕ್ಷಯ್, ಅವ್ರು ಹಿಡ್ಕೊಂಬಂದಾಗ ಅಕ್ಷಯ್ ಅವರು 5 ಜನ ಹಿಡಿದು ಇವತ್ತು ಸ್ವಲ್ಪ ಸಮಾಧಾನವಾಗಿದೆ. ಆಮೇಲೆ ಅದು ಎಷ್ಟು ಬ್ಯೂಟಿಫುಲ್ ಅಂದರೆ ನಾವು ಹೋದ ತಕ್ಷಣ ನಮ್ಮ ಮಕ್ಕಳು ಅಷ್ಟೊಂದು ಪ್ರೀತಿ ಮಾಡಲ್ಲ, ಆ ಪ್ರೀತಿ ಮಾಡ್ತಾರೆ. ಇವತ್ತು ಆ ಗಿಡಗಳೇನಾಗಿದೆ ಅಂದರೆ ನಿಮಗೆ ಸಂಪೂರ್ಣವಾಗಿ ನಾನು ಎರೆಜಲ ಮತ್ತು ಎರೆ ಗೊಬ್ಬರ ಇದೆಲ್ಲ ನಾನೇ ಮಾಡ್ತಿದ್ದೀನಿ. ನಾವು ಈಗ 7 ವರ್ಷದಿಂದ ಸಂಪೂರ್ಣವಾಗಿ ಕೃಷಿ ಮಾಡ್ತಾ ಇರೋದು ಎಲ್ಲ ಆರ್ಗ್ಯಾನಿಕ್, ಸಾವಯವ ಬಿಟ್ಟು ನಾನು DAPನೂ ನೋಡಲಿಲ್ಲ, ಯೂರಿಯಾನೂ ನೋಡಲಿಲ್ಲ, ಮತ್ತೇನೂ ನೋಡಲಿಲ್ಲ. ಹಾಗಾಗಿ ಇವತ್ತೇನು ನಾವು ಈ ನಾಟಿ ಹಸುಗಳು ಮತ್ತು ಮಲೆನಾಡು ಹಸುಗಳನ್ನು ಅತಿ ವಿಶೇಷವಾಗಿ ಏನಂದರೆ ನಾವೆಲ್ಲರೂ ಬಂದಿರೋರೆಲ್ಲ ನಾವೆಲ್ಲ ಸ್ವಲ್ಪ ಬೇರೆ ಕೆಲಸದಲ್ಲಿ ತೊಡಗಿರೋದ್ರಿಂದ ಮಲೆನಾಡು ಗಿಡ್ಡನೇ ಯಾಕೆ ಆಯ್ಕೆ ಮಾಡ್ಕೊತಿದ್ದೀವಿ ಅಂದರೆ ಕಡಿಮೆ ತಿನ್ನುತ್ತೆ, ನಮಗೊಂದು ಅರ್ಧ 1 ಲೀಟ್ರ್ ಹಾಲು ಕೊಡುತ್ತೆ ಸಾಕು. ಹಾಗಾಗಿ ಆ ಹಸುಗಳು ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ ಮತ್ತು ನಮಗೆ ಮುದವನ್ನು ಇದೆ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ನನಗೆ ಶುಗರು ಒಂದು 5 ಇಯರ್ಸ್ ಬ್ಯಾಕ್ ನನಗೆ ಹಾಸ್ಪಿಟ್ಲಿಗೆ ಹೋದಾಗ ಶುಗರು ಅಂತ ಹೇಳ್ತಾರೆ. ಸದ್ಯ ಡಾಕ್ಟರ್ ಯಾರಾದ್ರು ಇದ್ದರೆ ಬೇಜಾರು ಮಾಡ್ಕೊಬಿಡಿ ದಯಮಾಡಿ. ಆ ಡಾಕ್ಟ್ರ್ ಹೇಳ್ತಾರೆ ನೀವು ಗೋ ಟು ಮೆಟ್ಫಾರ್ಮಿನ್. ಆಮೇಲೆ ಆಯಿತು ಸರ್ ಬರ್ಕೊಟ್ಬಿಡಿ ಸರ್. ನಾನು ಇವತ್ತುವರೆಗೂ ಟ್ಯಾಬ್ಲೆಟ್ ತಗೊಂಡೇ ಇಲ್ಲ. ಹಸುಗಳನ್ನು ಅತಿ ಹೆಚ್ಚು ಪ್ರೀತಿ ಮಾಡ್ತಿದ್ವಿ. ಹಸುಗಳ ಜೊತೆ ನಾವು ಹೆಚ್ಚಿಗೆ ಕಾಲ ಕಳೀತಾ ಇದ್ದೀವಿ, ಹಸುಗಳನ್ನು ಸ್ಪರ್ಶ ಮಾಡ್ತಾ ಇದ್ವಿ. ಹಾಗಾಗಿ ನಮಗೆ BP ಶುಗರ್ ನಾರ್ಮಲ್ ಆಗಿರ್ಬೋದು ಅನ್ನೋದು ನನ್ನ ಭಾವನೆ. ಮತ್ತು ಅತಿ ಹೆಚ್ಚು ಕೆಲಸಗಳನ್ನ ನಾವು 1-2 ಅವರ್ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಥ್ಯಾಂಕ್ಸ್. ಹೇಳೋದು ಅಂದರೆ ಅದು ಏನು ಕೆಲವ್ರದ್ದು ಏನಾಗಿದೆ ಅಂದರೆ ನಮ್ಮ ಮಲೆನಾಡು ಗಿಡ್ಡ ಅಂತ ಅದೆಷ್ಟು ಮಲೆನಾಡು ಅಂತ ಇರೋದ್ರಿಂದ ನಮ್ಮ ಜನ ಏನಂತ ಹೋಗಿದ್ರೆ ನಮ್ಮ ಬಯಸ್ತಿನಲ್ಲಿ ಆಗುತ್ತೆ. ಈಗ ಆಲ್ರೆಡಿ ನಮ್ಮ ಬಯಸ್ತಿನಲ್ಲಿ ಈಗ ನಾನೇ ಈಗ ನನ್ನ ಹತ್ರನೇ ಮೂರಿದೆ. ಮತ್ತು ನಮ್ಮ ಏರಿಯಾದಲ್ಲಿ ಹತ್ತಿರ ಒಂದು 50 ಹಸುಗಳಿದೆ. ಹಾಗಾಗಿ ಆಮೇಲೆ ಏನು ಗೊತ್ತಿಲ್ಲ ನಿಮಗೆ, ಈಗ ನಾವು ಹಳ್ಳಿಕಾರನ್ನ ಸಾಕೋದು ಇಷ್ಟ. ಆದರೆ ಹಳ್ಳಿಕಾರಿಗೆ ಎಲ್ಲ ಗೊತ್ತಿದೆ, ಹಳ್ಳಿಕಾರಿಗೆ ಒಂದು 2-2 ಹೊರೆ ಹೊಂದಬೇಕು. ಬಟ್ ಇದೇನಂದ್ರೆ ಒಂದು ತುಳಿಗೆ ಎಷ್ಟು ಹಾಕೋಬಾರ್ದು, ಒಂದು ಹಾಕ್ಬಿಟ್ರೆ ಮುಗ್ದೋಯ್ತು. ಅಥವಾ ರೋಡಲ್ಲಿ ಕಟ್ಬಿಟ್ರೆ ಅದು ಆರಾಮಾಗಿ ಮೇಯ್ತದೆ, ಕುರಿ ಥರನೇ ಮೇಯ್ತದೆ. ಬಟ್ ನಾವು ಬೇರೆ ತಳಿಗಳನ್ನು ಅಷ್ಟು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಬಯಲುಸೀಮೆಯಲ್ಲಿ ಮಲೆನಾಡು ಗಿಡ ತುಂಬ ಚೆನ್ನಾಗಿ ಸಾಕ್ಬೋದು, ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾವೆ. ಇದು ನಾನೇ ಮತ್ತೊಂದು ಈಗಾಗಲೇ 1.5 ವರ್ಷದಿಂದ ಅಷ್ಟು ನನ್ನ ಹತ್ರ ಇರೋದ್ರಿಂದ. ಆಮೇಲೆ ನಾನು ಮೈಸೂರಲ್ಲಿದ್ದೀನಿ, 30 ಕಿಲೋಮೀಟರ್ ಡಿಸ್ಟೆನ್ಸ್ ನನಗೂ. ಅಲ್ಲಿಂದ ಬಂದು ಇವತ್ತು ನೋಡಿ ನಾನು ಬಂದಿದ್ದೀನಿ, ಇವಾಗ ಆರಾಮಾಗಿದೆ. ಈಗ ಅಲ್ಲಿ ಹುಲ್ಲು ಹಾಕ್ಬಿಟ್ಟಿದ್ದೀನಿ. ಮತ್ತೊಂದು ಇದರಲ್ಲಿ ಟ್ಯಾಂಕಲ್ಲಿ ನೀರಿರುತ್ತೆ, ಅದು ಒಳಗಡೆ ಮೇಯುತ್ತೆ, ಒಳಗಡೆ ನೀರು ಕುಡಿಯುತ್ತದೆ. ಅದೇ ನಮ್ಮ ಹಳ್ಳಿಕಾರು ದೊಡ್ಡ ಮಾಡೋಕ್ಕಾಗಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಮಲೆನಾಡು ಗಿಡಗಳು ನಮ್ಮ ಬಯಸ್ತಿರ್ತೀವಿ ತುಂಬ ಚೆನ್ನಾಗಿ ಹೊಂದ್ಕೊತವೆ. ಅದರಲ್ಲಿ ಏನು ಉಪೇಂದ್ರ
ಸರ್ ಉಳುಮೆಗೆ ನೀವು ಕೆಲಸ ಮಾಡೋದು ಸ್ಟಾರ್ಟ್ ಮಾಡ್ಬೋದು ಸರ್. ತುಂಬಾ ಸ್ಟ್ರಾಂಗ್ ಇದೆ. ನಮ್ಮ ಹಸುಗಳಿಗಿಂತ ತುಂಬಾ ಸ್ಟ್ರಾಂಗ್ ಇದೆ ಸರ್. ಆಮೇಲೆ ಏನಾಗುತ್ತೆ ಅಂದ್ರೆ ಅದು ಅಲ್ಲಿ ಮಲೆನಾಡಲ್ಲಿ ಏನು ಅಂದ್ರೆ ಈಗ ನಾವು ಅದು ಮುಗ್ಧರ ಹಾಕಲ್ಲ, ನಾವು ಏನಿಗೆ ನೋಡಿದ್ವಿ ಏನಿಲ್ಲ ಅದು ಅವೇನಾಗುತ್ತೆ ಸ್ಟ್ರಾಂಗ್ ಇದೆ. ಬಟ್ ನಮ್ಗೆ ಹೊಂದ್ಕೊಳ್ತವೆ ಬೇಗ. ಅವು ನಾವೆಷ್ಟು ಪ್ರೀತಿ ಮಾಡ್ತೀವಿ ಅಷ್ಟು ನಮ್ಮನ್ನ ಅದೇ ಮೇಡಮ್. ಈಗ ಯಾರೋ ನಮ್ಮ ಈಗ ಮೇಡಮ್ ಯಾರೋ ಒಬ್ರು ಹೇಳ್ತಾ ಇದ್ರು, ಈಗ ದೊಡ್ಡ ಈಗ ನಮ್ಮದೇ ನೋಡಿ ಅದು 16 ರೂಪಾಯಿ 16 ಇದೆ. ಶೆಡ್ಡು ನಮ್ಮದು 16 ರೂಪಾಯಿ 16 ಇದೆ. 7 ಕುರಿ ಇದೆ ನನ್ನ ಹತ್ರ. 7 ಕುರಿ ಅದು ಮೇಲ್ಗಡೆ ಹಾಕಿರ್ತೀವಿ. 50 ನಾಟಿ ಕೋಳಿಗಳಿದ್ದಾವೆ, ಒಂದೆರಡು ಟರ್ಕಿ ಇದೆ, ಪಾರವಾಳಗಳಿದೆ, ಎಲ್ಲ ಥರದ್ದಿದೆ. ಮತ್ತು 3 ಹಸುಗಳನ್ನ ನಾವು ಸಾಕಿದ್ದೀವಿ. ಅಲ್ಲಿಗೆ ಎಷ್ಟು 16 ರೂಪಾಯಿ 16ರಲ್ಲಿ ಇಷ್ಟು ಇದೆ ಸರ್. ಹಾಗಾಗಿ ನಿಮಗೆ ಜಾಗದ ಸಮಸ್ಯೆ ತೊಂದರೆ ಇದೆ. ಎಲ್ಲಿ ಕರೆದ್ರೂ ಮಲ್ನಾಡು ಗಿಡ್ಡಗಳಿಗೆ ನೀವು ಎಲ್ಲೇ ಕರೀರಿ ನಾನು ಬರ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಮೊನ್ನೆ ನಮ್ಮದೇ ಒಂದು ಕಾರ್ಯಕ್ರಮ ಆಯಿತು, ಅದರಲ್ಲೂ ಹೇಳಿದ್ದಾರೆ ಮಲ್ನಾಡು ಗಿಡ್ಡಗಳು ಮತ್ತು ಅಕ್ಷಯ್ ಆಳ್ವ ಅವ್ರನ್ನ ಅವ್ರು ಬಂದಿರಲಿಲ್ಲ ಅವತ್ತು, ಬಟ್ ಅವತ್ತು ಬೇರೆ ಕಾರ್ಯಕ್ರಮ ಆಗಿತ್ತು. ಹಾಗಾಗಿ ನೀವು ಎಲ್ಲಿ ಮಲ್ನಾಡು ಗಿಡ್ಡಗಳು ಪ್ರಮೋಟ್ ಮಾಡ್ತೀರಿ ಅದಕ್ಕೆ ನಾನು ಪ್ರಮೋಟ್ ಮಾಡೋಕ್ಕೆ ರೆಡಿ ಇದ್ದೀನಿ, ನೀವು ಕೊಡೋಕ್ಕೆ ರೆಡಿ ಇರಬೇಕು. ಮತ್ತು ಚಂದ್ರಶೇಖರನಾಥ್ ಸ್ವಾಮೀಜಿಯವರು ಮುಂದಿನ ತಿಂಗಳು ಈ ಫೆಬ್ರವರಿ 10ಕ್ಕೆ ಅವ್ರದ್ದು ಒಂದು ಹುಟ್ಟುದಬ್ಬ ಇದೆ. ಆ ಹುಟ್ಟುದಬ್ಬಕ್ಕೆ ನಮಗೂ ಸಹ ಒಂದು 50 ಜೊತೆ ಅಂತ ಹೇಳಿದ್ದಾರೆ. ಇವತ್ತೇನಾದರೂ ಸಿಗೋದಾದರೆ ನಾವು ಮತ್ತು ಅಕ್ಷಯ್ ಇವತ್ತು ಭೇಟಿ ಮಾಡ್ತಾಯಿದ್ದೀವಿ. ಹಾಗಾಗಿ ಮಲೆನಾಡು ಗಿಡ್ಡಗಳನ್ನ ನಾವೆಲ್ಲರೂ ಸೇರಿ ಮಲೆನಾಡಿಂದ ಇಲ್ಲಿ ಬಂದಿದೆ, ಬಯಲುಸೀಮೆನಲ್ಲೂ ನಾವು ಸಾಕ್ಬೋದು ಅನ್ನೋದನ್ನು ತೋರಿಸೋಣ. ನೀವು ಮಲೆನಾಡಿಂದ ನಮಗೆ ಹಸುಗಳನ್ನ ಕೊಡ್ತಾ ಇದ್ದೀರಿ, ನಿಮ್ಮೊಂದಿಗೆ ನಾವು ನಿಮ್ಮ ಲಕ್ಕಿಯಾಗಿ ನಮಗೆ ಟ್ರಸ್ಟ್ ಅವ್ರು ಪರಿಚಯ ಇದ್ರು. ಸೊ ಒಂದು 2 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಜೀವಾಮೃತ ಬಿಟ್ಟು ನಾವು ಇಲ್ಲಿ ಏನು ಬಳಸಲ್ಲ, ಬರೀ ಜೀವಾಮೃತ. ಅದಕ್ಕೆ ಏನಂದ್ರೆ ಒಂದು ಚಾಲೆಂಜ್ ನಮಗೆ ಫಸ್ಟ್ ಏನಂದ್ರೆ ನಮಗೆ ದೇಸಿ ಹಾಕಲು ಬೇಕಾಗ್ತದೆ. ಈ ಸುತ್ತಮುತ್ತ ಎಲ್ಲರೂ ಸಿಗ್ತದೆ ನಮಗೆ ದೇಸಿ ಹಾಕು. ಸೊ ತರೀಕೆರೆ ಬೆಟ್ಟಲ್ಲಿ ಸುಮಾರು ಹುಡುಕಿ ಇಂಥ ಕಟಕರಿಗೆ ಹೋಗೋದು ಎಲ್ಲ ಹುಡುಕಿ ತಂದು ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಏನಂದ್ರೆ ಗೋವು ಆಧಾರಿತ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ನಮಗೆ ಹಾಲು ಮುಖ್ಯ ಅಲ್ಲ, ನಮಗೆ ಅದು ಗಂಜಲ ಮತ್ತೆ ಅದು ಸಗಣಿ ಏನು ಸಿಗುತ್ತಲ್ಲ ಅದೇ ಇಂಪಾರ್ಟೆಂಟ್. ಅದರಿಂದ ಇಲ್ಲಿ ನೋಡ್ಬೋದು ಸರ್ ನೀವು ರಿಸಲ್ಟ್ ತುಂಬ ಡ್ರೈ ಆಗಿದೆ ಅಷ್ಟೇ. ಬಟ್ ಇಲ್ಲಿವರೆಗೂ ನಾವು ಏನು ರಾಸಾಯನಿಕ ಗೊಬ್ಬರ ಹಾಕದೇ ಇಲ್ಲ, ಜಸ್ಟ್ ಜೀವಾಮೃತ. ಒಳ್ಳೆ ರಿಸಲ್ಟ್ ಬರುತ್ತೆ ನಮಗೆ. ಆ್ಯಂಡ್ ವಿ ಆರ್ ವೆರಿ ಸ್ಯಾಟಿಸ್ಫೈಡ್ ಸರ್. ಏನಂದ್ರೆ ಎಲ್ಲ ದೇಶೀಯ ಏನಂದ್ರೆ ಮುಂದೆ ನಿಮ್ಮ ಮಕ್ಕಳು ನೀವಲ್ಲ, ಏನಂದ್ರೆ ದನ ಸಾಕುವ ಸಂತತಿ ಕಡಿಮೆ ಆಗಿದೆ. ಮತ್ತೆ ಏನಂದ್ರೆ ದನ ಸಾಕುವ ಒಂಥರ ಇದಾಗಿ ನೋಡ್ತಾರೆ. ಅದೆಲ್ಲ ಬಿಟ್ಟು ಹಸುವಿನಿಂದ ಏನು ನಮಗೆ ಆರೋಗ್ಯ ವೃದ್ಧಿ ಆಗ್ಬೋದು, ಏನೇ ವ್ಯತ್ಯಾಸ ಆಗ್ಬೋದು, ಮುಂದೆ ನಮ್ಮ ಭವಿಷ್ಯ ಆಗ್ಬೋದು. ಒಂದು ಮನೆಯಲ್ಲಿ ಒಂದು ಹಸು ಸಾಕಿದ್ರೆ ಈಗ ನಾಯಿನ ಎಷ್ಟು 30-40 ಸಾವಿರ ಕೊಟ್ಟು ನನ್ನ ನಾಯಿ ತಗೋತಾರೆ, ಏನು ಪ್ರಯೋಜನ ಇಲ್ಲ. ಅದನ್ನು ಅದರಿಂದ ಕಾಯಿಲೆ ಬರುತ್ತೆ ಹೊರತು ಅದರಿಂದ ಏನು ಅನುಕೂಲ ಆಗಲ್ಲ. ಅದ್ರ ಬದಲು ಒಂದು ದೇಶದ್ದು ಯಾರು ದೊಡ್ಡ ಹಸು ಸಾಕೋಕ್ಕಾಗಲಿಲ್ಲ ಅಂದರೆ ಮಲೆನಾಡಿಗಿಂತ ಪ್ರತಿಯೊಂದು ಕಾಂಪೌಂಡ್ ಇದ್ದೇ ಇರುತ್ತೆ. ಎಲ್ಲರ ಮನೆಯಲ್ಲೂ ಸಾಕೋದು, ಮನೆ ಮನೆಗೊಂದು ಅಭಿಯಾನ ಥರ ಎಲ್ಲ ನಾಯಿ ಸಾಕೋಬೋದು. ಒಂದು ಹಸು ಸಾಕಿದ್ರೆ ಆ ಮನೆ ಆಯುಷು, ಆರೋಗ್ಯ, ಐಶ್ವರ್ಯ ಪ್ರತಿಯೊಂದು ವೃದ್ಧಿ ಆಗುತ್ತೆ. ಅದು ನಮ್ಮ ದೇಶೀಯ ಹಸು ಇರೋ ಸಾಕೋದು ಯಾವುದೇ ಆಗಿರ್ಬೋದು ನಮಗೆ ಅನುಕೂಲ ಮಾಡುತ್ತೆ. ಅದರಿಂದ ಎಲ್ಲ ಪ್ರತಿಯೊಬ್ಬರು ಹಸುನ ನಿಮ್ಮ ಮನೆಯಲ್ಲಿ ಒಂದೊಂದಾಗುತ್ತೆ, ಒಂದು ಹೆಣ್ಣು ಒಂದು ಗಂಡು ಸಾಕೋ ಮುಖಾಂತರ ನಮ್ಮ ದೇಶೀಯ ಹಸುಗಳು ಯಾವುದಾದ್ರು ಉಳಿಸೋದು. ಅದರಲ್ಲಿ ಅತಿ ಹೆಚ್ಚು ಚಿಕ್ಕ ಪ್ರತಿಯೊಂದು ಜಾಗದಲ್ಲಿ ಸಾಕೋದು ಅಂದರೆ ಮಲೆನಾಡು ಗಿಡ್ಡ ಹಸು. ಅದು ಪ್ರತಿಯೊಬ್ಬರು ಸಾಕೋದು ಕಡಿಮೆ ಮೇಲೆ ತಿನ್ನುತ್ತೆ. ನಾವು ಅಂಗಡಿಗೆ ಒಂದು ಲೀಟರ್ ಹಾಕಿ ಹೋಗೋದು, ಅದ್ರ ಬದಲು ನಾವೇ ಒಂದು ಮಲೆನಾಡು ಗಿಡ್ಡ ಹಸು ತೊಗೊಂಡ್ರೆ, ಇಲ್ಲಾಂದ್ರೆ ಅಂಗಡಿ ಕೂಡ ಯಾವ ರೀತಿ ನಾವೇ ಆರೈಕೆ ಮಾಡಿದ್ರಿಂದ ನಮಗೆ ಅದೇ ಒಂದು ಲೀಟರ್ ಹಾಲು ನಮಗೆ ಸಿಗುತ್ತೆ. ಇನ್ನೊಂದು ಲೀಟರ್ ಹಾಲು ನಮಗೆ ಮೊಸಳೆ ಹಾಕ್ಕೊಂಡು ಬೆಣ್ಣೆ, ಮಜ್ಜಿಗೆ ಪ್ರತಿಯೊಂದು ಮಾಡ್ತೀವಿ. ಈ ರೀತಿ ಎಲ್ಲ ಅನುಕೂಲಗಳಿದೆ. ಅಲ್ಲಿ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಹಸುಗಳು ಬೇಕೇ ಬೇಕು. ಈ ರೀತಿ ಆರೋಗ್ಯ ದೃಷ್ಟಿಯಿಂದ ಏನಾದರೂ ನಾವು ಹಸು ಸಾಕೋಣ. ಇನ್ನು ಮುಂದೆ ಮಲೆನಾಡು ಗಿಡ ಮತ್ತು ಪ್ರತಿಯೊಂದು ದೇಶದನ್ನ ಇಂಪ್ರೂವ್ ಮಾಡೋದು. ಜೈ ಶ್ರೀರಾಮ್. ಜೈ
19 ಮಂದಿ, ಇನ್ನು ಇಬ್ಬರು ಉಮೇಶ್ ಸಂಕತ್ ಅಂತ ಹೇಳ್ಬಿಟ್ಟು ಬೆಳಗಾವಿಯವರು, ಆಮೇಲೆ ಮಹೇಶ್ ಲಮಾಣಿ ಅಂತ ಹೇಳ್ಬಿಟ್ಟು ಉತ್ತರ ಕನ್ನಡದವರು. ಈಗ ಆಲ್ರೆಡಿ 1 ಅವರ್ನಿಂದ ಇಬ್ಬರು ತಾಂಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ 21 ಒಂದು ಹೆಣ್ಣು ಮತ್ತು ಒಂದು ಗಂಡನ್ನ ನಾವು ವಿತರಿಸಿದ್ದೀವಿ. ಇದು ಲಕ್ಷ್ಮೀಕಾಂತ್ ಸರ್ ತೀರಾ ನಿಮಗೆ 1 ಗಂಡನ್ನ ಎಕ್ಸ್ಟ್ರಾ ಕೊಡ್ತಾ ಇದೀವಿ ಸರ್ ನಾವು. ಓಕೆನಾ? ಇಲ್ಲಿ ಈ 19 ಮಂದಿಗೆ ನಮ್ಮ ಬಿರಾದಾರ್ ಸಾರು ಏನು ನಂದಿ ಕೂಗ ನೀರಿದೆ ಅಲ್ವಾ, ನಂದಿ ಕೂಗಿನ ಸಂಕೇತವಾಗಿ ಕೆಂಪು ಟವಲನ್ನು ಎಲ್ಲ ರೈತರಿಗೆ ಲಕ್ಷ ಮೂಲಕ ಅವರನ್ನು ಅಭಿನಂದನೆ ಮಾಡ್ತಾ ಇದ್ದಾರೆ. ಆ ನಂತರ ನೋಡಿ, ಇವರು ಬಹಳ ದೂರದಿಂದ ಬನ್ನಿ. ಈ ಜೋಡಿ ಹಸುಗಳನ್ನು ಕೊಡುವಾಗ ಕೆಲವೊಂದು ಕಂಡೀಷನ್ಸ್ ಎಲ್ಲ ಹಾಕಿದ್ವಿ. ನಿಮ್ಮ ಮನೆಯಲ್ಲಿ ಬೇರೆ ಹಸುಗಳು ಹಿಂದೆ ಇದ್ದ ಕಾರಣ ಎಷ್ಟೇ, ಬೇರೆ ಹಸುಗಳಿದ್ದಾಗ ಇವು ಹೊಂದಿಕೆ ಆಗ್ಲಿಕ್ಕೆ ಅನ್ನೋದು ಒಂದು ಅಥವಾ ಕೊಡಬೇಕಾಗತ್ತೆ. ಆ ನಂತರ ನಿಮ್ಗೆ ಅಕಸ್ಮಾತ್ ಸಾಕ್ಲಿಕ್ಕೆ ಆಗಲ್ಲ ಅಂದಾಗ ವಾಪಸ್ಸು ಆಯೋಜಕರಿಗೆ ಕೊಡಬೇಕು. ಯಾವುದೇ ಕಾರಣಕ್ಕೂ ದಯವಿಟ್ಟು ನೆನಪಿಟ್ಕೊಳ್ಳಿ, ಇದು ದೊಡ್ಡ ಜವಾಬ್ದಾರಿ ಇದೆ. ನೀವು ನಿಮ್ಮ ಹಸುವಿನಿಂದ ಹುಟ್ಟಿರ್ತಕ್ಕಂಥ ಮತ್ತೆ ಕರುಗಳನ್ನು ದಯವಿಟ್ಟು ಮತ್ತೆ ಬೇರೆ ಕೊಡಲಿಕ್ಕೆ ನೀವು ಮುಂದೆ ಬನ್ನಿ. ಹೌದು ಸರ್, ಇನ್ನೇನಾದರೂ ಊಟ ಹೇಳಲಿಕ್ಕೆ ಸಲಹೆಗಳಿದ್ದಾವ? ಅದಕ್ಕೆ ದಯವಿಟ್ಟು ಎಲ್ಲರೂ ದೊಡ್ಡ ಜವಾಬ್ದಾರಿ ಹೊರ್ತಾ ಇದ್ದೀರಿ. ಆ ಕಾರಣಗಳನ್ನ ನೆನಪಿಟ್ಟುಕೊಂಡು ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಂಶಾಭಿವೃದ್ಧಿ ಮಾಡಿ ಹಿಂದೆ ನಂದಿ ಸೇನೆಗೆ ನಂದಿ ಸೇನೆಗೆ ನಂದಿ ಸೇನೆಗೆ ನಂದಿ ಕೂಗು ಅಭಿಯಾನಕ್ಕೆ ನಂದಿ ಕೂಗು ಅಭಿಯಾನಕ್ಕೆ ನಂದಿ ಸೇನೆಗೆ ನಂದಿ ಸೇನೆಗೆ बोलो भारत माता की जय। वंदे ನಡೆಯುತ್ತೆ. ಹದಿನೇಳು ಇದು 16 ತಗಂತೀಯಾ? ಎಲ್ಲ ಚೆನ್ನಾಗಿದೆ ಸರ್.